ಪಂಚಾಯತಿ ಇಲೆಕ್ಷನ್ ಮಾಡದೇ ಇದೇ ಥರ ಹೋದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಕಾನೂನು ತಗೊಂಡ್ಬಂದು ಏನು ಪ್ರಯೋಜನ ಆಗೋದಿಲ್ಲ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲಾನು MLA ಇರಲಿ, ಒಂದು ಪ್ಲಾಟ್ ಹಾಕೋದಾದ್ರೂ MLA ಮಾಡಬೇಕು. ಈಗೆಲ್ಲ ಕೆಳಗಿನ ಮಟ್ಟದವರಿಗೆ ಅವಶ್ಯಕತೆ ಇಲ್ಲದ ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವ್ನ ಮೇಲೆ MLA ಅವರಿಗೆ ನನ್ನ ಭಾಗದಾಗ ಕೆಲಸ ಮಾಡ್ರಿ ಅಂತ ಒತ್ತಾಯ ಮಾಡಿದ್ದಕ್ಕೆ ನೀನು ಬಿದ್ದಿದ್ರೆ ಚಲೋ ಆಯ್ತಪ್ಪ ಅಂತ ಅನ್ನೋದು ಅವ್ರು MLA ಅವರು ಮಾತಾಡಿದ್ರು. ಅದಕ್ಕೆ ಈಗ ಅವನ್ನೆಲ್ಲ ಮಾತಾಡಿದ್ದು ನೋಡಿದ್ರೆ ಅವರಿಗೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ನೋ ಅನಿಸುತ್ತೆ. ನಮ್ಮ ಜಿಲ್ಲಾದು ಸರಿಯಾಗಿ ವಿಕಾಸ ಆಗೋದು, ಸಮಸ್ಯೆಗಳು ಬಗೆಹರಿಲಿಕ್ಕೆ ಹೆಚ್ಚು ಅನುಕೂಲ ಆಗ್ಬೋದು. ಆದರೆ ಸರ್ಕಾರ ಇನ್ನೂವರೆಗೆ ಎಲೆಕ್ಷನ್ ಮಾಡಿಲ್ಲ. ನಿಯತಾಗಿ ರಿಯಲ್ ಆಗಿ ಏನು ತೊಂದರೆ ಐತೆ ಅನ್ನೋದು ಅವ್ರ ಮೆಂಬರ್ಗೆ ಗೊತ್ತಿರ್ತೈತಿ, ಆ ಚೇರ್ಮನ್ಗೆ ಗೊತ್ತಿರ್ತೈತಿ. ಆ ಗ್ರಾಮ ಪಂಚಾಯತ್ ಮುಗಿದ್ರು ಇನ್ನೂ ಮಾಡೋ ಉದ್ದೇಶ ಇಲ್ಲ ಇಲೆಕ್ಷನ್. ಮತ್ತೆ ಈ ಉದ್ದೇಶ ಇಲ್ಲ ಅಂತಂದ್ರೆ ಈ ಸರ್ಕಾರ ಈ ಸತ್ ಏನ್ ಮಾಡಾಕತ್ತೈತಿ? ಪಂಚಾಯತ್ ರಾಜ್ಯ ವ್ಯವಸ್ಥೆ ನಮ್ಮ ದೇಶನಾಗ ಬಂದ ನಂತರ ಹಳ್ಳಿ ಜನರಿಗೆ ರಾಜಕೀಯ ಅರಿವನ್ನು ಹೆಚ್ಚು ಆಗೋ ದೃಷ್ಟಿಯಿಂದ ಅವರನ್ನೇ ತಮ್ಮ ವಾರ್ಡ್ನಿಂದ ಸದಸ್ಯರನ್ನ ಕಳಿಸಿ ತಮ್ಮ ವಾರ್ಡ್ದಾಗ ಇರುವ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆಗೆ ತೊಗೊಂಬಂದು ಬಗೆಹರಿಸಲಿಕ್ಕೆ ಅದು ಒಂದು ಭಾಳ ದೊಡ್ಡ ಅವಕಾಶ ಆಗಿದೆ. ಆದರೆ ಅದರ ಜೊತೆ ಗ್ರಾಮ ಸಭೆ ಯಾವಾಗ ನಡೀತದ ಆವಾಗ ಗ್ರಾಮ ಸಭೆಗೆ ಜನರು ತಮ್ಮ ಸಮಸ್ಯೆಗಳನ್ನ ಎಲ್ಲ ಹೇಳ್ತಾರೆ. ಆ ಸಮಸ್ಯೆಗಳನ್ನೆಲ್ಲ ಕೇಳ್ಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡಿ ಒಂದು ಚರ್ಚೆ ಮಾಡಿ ನಿರ್ಣಯಕ್ಕೆ ಬರಬೇಕಾಗ್ತದೆ. ಇದೆಲ್ಲ ಮಾಡೋದ್ರಿಂದ ಹಳ್ಳಿ ಜನರಿಗೆ ಅನುಕೂಲ ಹೆಚ್ಚಾಗ್ತದೆ. ಆದರೆ ಇನ್ನೂವರೆಗೆ ಪಂಚಾಯತಿ ಇಲೆಕ್ಷನ್ನೇ ಆಗಿಲ್ಲ. ಪಂಚಾಯತಿ ಇಲೆಕ್ಷನ್ ಮಾಡದೇ ಇದೇ ಥರ ಹೋದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಕಾನೂನು ತಗೊಂಡ್ಬಂದು ಏನು ಪ್ರಯೋಜನ ಆಗೋದಿಲ್ಲ. ಪಂಚಾಯತಿ ಚುನಾವಣೆಗಳೂ ಆಗಬೇಕಾಗಿದೆ, ತಾಲೂಕಾ ಪಂಚಾಯತಿಯೂ ಆಗಬೇಕಾಗಿದೆ. ಯಾಕಂದರೆ ತಾಲೂಕಾನು ಅಷ್ಟೇ, ತಾಲೂಕಾದಿಂದ ಬರೋ ಪ್ರತಿನಿಧಿಗಳೆಲ್ಲ ತಾಲೂಕಾ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಅವ್ರದ್ದು ಹೆಂಗೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕೆಲಸ ಅಲ್ಲಿ ಚರ್ಚೆ ನಡೀತದೆ. ಅದರ ಜೊತೆ ಜಿಲ್ಲಾ ಪಂಚಾಯತಿಗಳು ಇಲೆಕ್ಷನ್ ಆಗಿ ಸದಸ್ಯರನ್ನು ಆಯ್ಕೆ ಮಾಡಿ ಅಲ್ಲಿನೂ ಒಟ್ಟಾರೆ ನಮ್ಮ ಜಿಲ್ಲಾದ ವಿಕಾಸ ಆಗಬೇಕಾದ್ರೆ ಏನು ಮಾಡ್ಬೇಕಂತ ಕೆಲಸ ಅನ್ನೋ ಚರ್ಚೆ ಮಾಡಿ ನಿರ್ಣಯ ತಗೊಳ್ಳೋ ಅಧಿಕಾರ ಈ ಸದಸ್ಯರಿಗಿದ್ದ ಕಾರಣದಿಂದ ಅವಾಗನೇ ಇದು ಆದ್ರೇ ನಮ್ಮ ಜಿಲ್ಲಾದು ಸರಿಯಾಗಿ ವಿಕಾಸ ಆಗೋದು, ಸಮಸ್ಯೆಗಳು ಬಗೆಹರಿಲಿಕ್ಕೆ ಹೆಚ್ಚು ಅನುಕೂಲ ಆಗ್ಬೋದು. ಆದರೆ ಸರ್ಕಾರ ಇನ್ನೂವರೆಗೆ ಎಲೆಕ್ಷನ್ ಮಾಡಿಲ್ಲ. 5-6 ವರ್ಷ ಆದರೂ ಜಿಲ್ಲಾ ಪಂಚಾಯತಿದು ಇನ್ನೇ ಇಲೆಕ್ಷನ್ ಇಲ್ಲ, ತಾಲೂಕಾ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿ ಅಂತೂ ಇನ್ನೂ ಅದ್ರ ಬಗ್ಗೆ ಅಲ್ಲಿ ಸುದ್ದಿನೇ ಇಲ್ಲ. ಆವಾಗ ದಯವಿಟ್ಟು ಸರ್ಕಾರದವರು ಈ ಕಡೆ ತಮ್ಮ ಗಮನ ಹರಿಸಿ ಮೊದಲ ಪಂಚಾಯತಿ ಇಲೆಕ್ಷನ್ಗಳನ್ನು ನಡೆಸ್ಕೊಂಡು ಸದಸ್ಯರಿಗೆ ಊರನ್ನ ಮುಂದುವರಿಲಿಕ್ಕೆ ಅಧಿಕಾರ ತಂದು ಕೊಡಬೇಕಂತ ಕೆಲಸ ಕಳ್ಕಳಿಂದ ಕೇಳ್ತಾರೆ. ಅಲ್ಲ, ಇವಾಗ ಮಹಿಳೆಯರಿಗೂ ಕೂಡ ಅವಕಾಶ ಸಿಗ್ತದೆ ಗ್ರಾಮ ಪಂಚಾಯತ್ ಚುನಾವಣೆಗಳಾದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಆದರೆ ಅದ್ರಾಗೆ ಆರಕ್ಷಣ ಅದ. ಆರಕ್ಷಣದಿಂದ ಹೆಣ್ಮಕ್ಳು ಅದ್ರಾಗ ಆರಿಸಿ ಬರ್ತಾರೆ. ಅವಾಗ ಸಾಮಾನ್ಯವಾಗಿ ಹೆಣ್ಮಕ್ಳು ಸಮಸ್ಯೆ ಬಗ್ಗೆ ಯಾರು ಮಾತಾಡೋದೇನೇ ಇಲ್ಲ. ಆದರೆ ಹೆಣ್ಮಕ್ಳ ಸಮಸ್ಯೆ ಬಗ್ಗೆ ಮಾತಾಡಬೇಕಾದ್ರೆ ಹೆಣ್ಮಕ್ಳ ಸದಸ್ಯನೂ ಆಗಿ ಬಂದಾಗನೇ ಅವ್ರ ಸಮಸ್ಯೆಗಳು ಎತ್ತಿ ಹಿಡಿಲಿಕ್ಕಾಗ್ತದೆ. ಮತ್ತು ಆ ಬಗ್ಗೆ ಚರ್ಚೆ ಮಾಡಿ ನಿರ್ಣಯ ತಗೊಳ್ಳಿಕ್ಕಾಗ್ತದೆ. ಆ ಕಾರಣಕ್ಕೂ ಈ ಗ್ರಾಮ ಪಂಚಾಯತ್ ಇಲೆಕ್ಷನ್ ಆಗೋದು ಭಾಳ ಅತ್ಯಂತ ಅವಶ್ಯಕ ಅದ ಅಂತ ಕೆಲಸ ನನಗೆ ಅನಿಸ್ತಾ ಇದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇವಾಗ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆಗಳು ಅಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ಇವಾಗ ನಡೆದು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಆಗಬೇಕಾಗಿತ್ತು, ಆಡಳಿತ ಮಂಡಳಿ ರಚನೆ ಆಗಬೇಕಾಗಿತ್ತು. ಮತ್ತು ಅದು ಅಲ್ಲದೆ ಇವಾಗ ತಾಲೂಕ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಆಗಿ ಸುಮಾರು ವರ್ಷಗಳಾಯ್ತು ಅನಿಸ್ತದೆ. ಆದ್ರೆ ಇನ್ನೂ ಕೂಡ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಅಭಿಪ್ರಾಯ ಮತ್ತೆ ಆಗ್ಬೇಕಲ್ಲ, ಏನು ಮಾಡೋದು? ಇದ್ರ ಬಗ್ಗೆ ಅಭಿಪ್ರಾಯ ಹೇಳುದು ಏನಪ್ಪ ಅಂತಂದ್ರೆ, ಇವತ್ತು ಸರ್ಕಾರ ಏನಂತಂದ್ರೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲಾನು MLA ಇರಲಿ, ಒಂದು ಪ್ಲಾಟ್ ಹಾಕೋದಾದ್ರೂ MLA ಮಾಡಬೇಕು. ಇವರೆಲ್ಲ ಕೆಳಗಿನ ಮಟ್ಟದವರಿಗೆ ಅವಶ್ಯಕತೆ ಇಲ್ಲದ ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಆ ಉದ್ದೇಶ ಇರುವಂತ ಈ ಸರ್ಕಾರ ಈ ರೀತಿ ಮಾಡ್ಬೇಕು ಅಂತ ಹೇಳಿ ನಮಗೆ ಗ್ರಾಮ ಪಂಚಾಯತಿ ಲೆವೆಲ್ದಾಗ ಪಬ್ಲಿಕ್ ಎಷ್ಟು ತೊಂದರೆ ಇತ್ತು ಅಂತಂದ್ರೆ, ಒಂದು ಕಂಪ್ಯೂಟರ್ ತರ ಆಗ್ಬೇಕಾದ್ರು PDO ಸಾಹೇಬ್ರ ಭೇಟಿ, PDO ಸಾಹೇಬ್ರಿಗೆ ಒಂದು ಕಮಿಟಿ ಇಲ್ಲ ಅಂದ್ಕೊಳ್ಳಿ, ಅವ್ರಿಗೆ ಬೇಜಾಬ್ದಾರಿ.
ಒಂದು ಊರಾನ ಕುಡಿ ನೀರಿನ ಸಮಸ್ಯೆ ಆದ್ರೂ ಯಾರು ಮೆಂಬರ್ ಇಲ್ಲ, ಹೇಳುವಾರು ಕೇಳುವಾರು ಇಲ್ಲ. PDO ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬರ್ತಾರೋ ಹೋಗಿರ್ತಾರೋ, ಅದಕ್ಕೊಂದು ಏನೋ ಕಮಿಟಿ ಚೇರ್ಮನ್ರು ಮೆಂಬರ್ ಇದ್ರಂದ್ರೆ ಆ ವಾರ್ಡಿನ ಸಮಸ್ಯೆ ಅವ್ರು ಹೇಳ್ತಿರ್ತಾರೋ, ಅವ್ರಿಗೊಂದು ಕಮಿಟಿಯಾಗಿ ಹೇಳ್ತಿರ್ತಾರೋ, ಅದೆಲ್ಲ ಡಿಸ್ಕಷನ್ ಆಗಿ ಕೆಲಸಕ್ಕೆ ಇರ್ತಾವೆ. ಇವತ್ತು ಏನಪ್ಪಾ ಅಂತಂದ್ರೆ ಗ್ರಾಮ ಮಟ್ಟದ್ದು ಯಾವ MLA ಗ್ರಾಮ ಪಂಚಾಯತಿ ಎಲೆಕ್ಷನ್ ಅವಶ್ಯಕತೆ ಇಲ್ಲ ಅನ್ನೋ ಅನ್ಸುತ್ತೆ ನಮಗೆ. ಯಾಕೆ ಅನಿಸ್ತದಪ್ಪ ಅಂತಂದ್ರೆ ಅಧಿಕಾರ ಅವ್ರಿಗೆ ಬೇಕೀಗ. ಒಬ್ಬ ತಾಲೂಕು ಪಂಚಾಯತಿ ಆಫೀಸರ್ ಹಿಡ್ಕೊಂಡು, PDO ಹಿಡ್ಕೊಂಡು, ಇವೆಲ್ಲ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಇವನು ಅವರ ಮಾಡೋದು. ಇವೇನಪ್ಪ ಅಂತಂದ್ರೆ ನಾನು 10 ವರ್ಷದಿಂದ ಒಬ್ಬ ಜಿಲ್ಲಾ ಪಂಚಾಯತಿ ಒಬ್ಬ MLA ಕಾಯಿಗೆ ಒಬ್ಬ ಆರಿಸ್ತಾ ನೀನು ಬಿದ್ದಿದ್ರೆ ಚಲೋ ಇತ್ತಪ್ಪ ಅಂತ ಹೇಳಿದ್ರು ಅವ್ರು. ಯಾಕೆ ಬಿದ್ದಿದ್ರೆ ಚಲೋ ಇತ್ತು ಅಂತಂದ್ರೆ ಅವ್ನು ಜಿಲ್ಲಾ ಪಂಚಾಯತಿ ತನ್ನ ಏರಿಯಾದಾಗ ಕೆಲಸ ಮಾಡ್ಬೇಕಂತ ಅವ್ನು ಭಾಳ ಹುಮ್ಮಸ್ಸಿತ್ತು. ಅವ್ನ ಮೇಲೆ MLA ಅವರಿಗೆ ನನ್ನ ಭಾಗದಾಗ ಕೆಲಸ ಮಾಡ್ರಿ ಅಂತ ಒತ್ತಾಯ ಮಾಡಿದ್ದಕ್ಕೆ ನೀನು ಬಿದ್ದಿದ್ರೆ ಚಲೋ ಆಯ್ತಪ್ಪ ಅಂತ ಅನ್ನೋ ಲೆವೆಲ್ಗೆ ಅವ್ರ MLA ಅವ್ರು ಮಾತಾಡಿದ್ರು. ಅದಕ್ಕೆ ಈಗ ಅವನ್ನೆಲ್ಲ ಮಾತಾಡಿದ್ ನೋಡಿದ್ರೆ ಅವರಿಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ನೋ ಅನ್ಸುತ್ತೆ. ಯಾಕಂತ ಅಧಿಕಾರ ಪೂರ್ಣ ಅವ್ರ ಕೈ ಆಗುತ್ತೆ. ಈಗ ಏನೋ ಒಂದು ಪಂಚಾಯತಿ ಆಗಿ ಅವರ PDO ಅಧ್ಯಕ್ಷನ ಕೇಳಿ ಡಿಸಿಷನ್ ತಗೋಬೇಕಾಗ್ತದೆ. ಅಲ್ಲೇ ತಿಳಿದಂಗೆ MLA ಮಾಡ್ಬೇಕಾಗತ್ತೆ ಕಮಿಟಿ ಇಲ್ಲ ಅಂತ. ಅದಕ್ಕೆ ಆ ಉದ್ದೇಶ ಇಟ್ಕೊಂಡು MLA ಆಗಲಿ ಸರ್ಕಾರಕ್ಕಾಗ್ಲಿ ಅವ್ರಿಗೆ ಮೂಲ ಉದ್ದೇಶ ಅಂತಂದ್ರೆ ಈ ಅಧಿಕಾರ ವಿಕೇಂದ್ರೀಕರಣ ಬ್ಯಾಡ ನಮ್ಗೆ. ಏನಂದ್ರೆ ಒಂದು ಪಾಠ ಹಿಡ್ಕೊಂಡು ಒಂದು ಏನೋ ವರ್ಕ್ ಹಿಡ್ಕೊಂಡು MLA ಅಂತಕ್ಕೆ ಹೋಗ್ಬೇಕು, ಅವ್ರು ನಮ್ಮಂತಕ್ಕೆ ಬರ್ಬೇಕು ಅನ್ನೋ ಲೆವೆಲ್ ಅವ್ರ ಮನಸ್ಸಿನಾಗ ಐತೆ ಅಂತ ನಮ್ಗೆ ಅನ್ಸ್ತೈತಿ. ಗ್ರಾಮ ಪಂಚಾಯತಿ ಲೆವೆಲ್ ಮಟ್ಟದೊಳಗೆ ನಾನು ಈಗ 2 ಪೀಳಿಗೆ ಮೆಂಬರ್ ಆಗಿವು, ಉಪಾಧ್ಯಕ್ಷ ಆಗಿವು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಯಾರೋ ಒಂದು ಕೆಲಸ ಹೇಳಿದ್ರು, ಏನ್ ಕೆಲಸ ಐತೆ ಮಾಜಿ ಆಗಿಬಿಟ್ಟು ನಾವು ಈಗ. ಯಾಕೆ ಮಾಜಿ ಆಗ್ಯಾವ ಅಂತ ಅಂದ್ಮೇಲೆ ಅವ್ರು ಶಾಸಕರ ಕೆಲಸ ಮಾಡ್ಬೇಕಾಗತ್ತೆ, PDO ಅವರು ಎಲ್ಲ ತಾಲೂಕ್ ಪಂಚಾಯತಿ. ಹಿಂಗಾಗಿ ಯಾರಿಗೂ ಏನು ಹೇಳಕ್ ಬರದಂತ ಪರಿಸ್ಥಿತಿ ಆಗಿತ್ತು. ಪಬ್ಲಿಕ್ ಎಷ್ಟು ತೊಂದರೆ ಇತ್ತು ಅಂತ ಒಂದು ಕಂಪ್ಯೂಟರ್ ತರಬೇಕಾದ್ರು PDO ಹೇಳಕ್ ಕಮಿಟಿ ಅಂತ ಹೇಳಿದ್ರು, ಕಮಿಟಿ ಅನುಕೂಲ PDO ಹೇಳಕ್ ಅವ್ರು ಯಾರು ಹಚ್ಕೊಳ್ಳೋದಿಲ್ಲ. ಇದು ಸರ್ಕಾರ ಉದ್ದೇಶ ಏನಪ್ಪ, ಇದನ್ನ ದಯಮಾಡಿ ಹೇಳ್ತೀವಿ, ಇದನ್ನ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ವಿಕೇಂದ್ರೀಕರಣ ಮಾಡಿ ಅವ್ರವ್ರ ಅಧಿಕಾರ ಅವ್ರಿಗೆ ಕೊಟ್ರೆ ಬಹಳ ಒಳ್ಳೆಯದಾಗತಿ. ಸಾರ್ವಜನಿಕರು ಒಂದು ಕೆಲಸಕ್ಕೆ ಒಬ್ಬರೇ ಒಂದು ಸಂಬಂಧಪಟ್ಟ ಮೆಂಬರ್ ಇರ್ತಾರೋ ಹೇಳಕ್ಕೆ ಕೇಳಕ್ಕೆ ಒಂದು ಸಂಬಂಧ ಇರ್ತೈತಿ. ಇವತ್ತು ಒಂದು ಸಣ್ಣ ವರ್ಕ್ ಆದ್ರೂ MLA ಅಂತ ಬರ್ಲಿ ಲೆವೆಲ್ದಾಗ ಇಟ್ಕೊಂಡು ಕೂತಾರಂತಂದ್ರ ಇದು ಸಮಾಜಕ್ಕೆ ಒಳ್ಳೆ ಆಗುವಂತದ ಉದ್ದೇಶ ಅಲ್ಲಿದು. ಸರ್ಕಾರ ಇದನ್ನೆಲ್ಲ ಸಾರಾಸಗಟಾಗಿ ವಿಚಾರ ಮಾಡಿ ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಡ್ರಿ, ಜಿಲ್ಲಾ ಪಂಚಾಯತಿ ಅಧಿಕಾರ ಕೊಡ್ರಿ, ನಿಮ್ಮದ ಅಧಿಕಾರ ನೀವು ಮಾಡ್ರಿ ಅಂದ್ರೆ ಒಂದು ಸಾರ್ವಜನಿಕಕ್ಕೆ ಒಂದು ಅನುಕೂಲ ಆಗತ್ತೆ ಅಂತ ಹೇಳಿ ನಾನು ಮಾಜಿ ಉಪಾಧ್ಯಕ್ಷ ಆಗಿ ಮೆಂಬರ್ ಆಗಿ ಇದರ ಅನುಭವ ನಮಗ ಇವಾಗ ಸಾಕಷ್ಟು ಕಮಿಟಿ ಎಲ್ಲ ಅನುಕೂಲ ಮಂದಿ ಬಹಳ ಪ್ರಾಬ್ಲಮ್ ಐತಿ. ಯಾಕಂದ್ರೆ ಯಾರಿಗೆ ಹೇಳ್ಬೇಕು ಅವ್ರಿಗೆ, ಎಲ್ಲರೂ MLA ಅಂತ ಹೋಗಕ್ಕಾಗಿರೋಲ್ಲ, MLA ಅಂತ ಯಾವಾಗ ಅವ್ರಿಗೆ ಸಿಗ್ತಿರೋಲ್ಲ. ಅಂತ ಪರಿಸ್ಥಿತಿ ಒಳಗ ಸಾಧ್ಯದಷ್ಟ ಸರ್ಕಾರ ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರ ಇವನ್ನೆಲ್ಲ ಪಂಚಾಯತಿ, TP, ZP ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೇದಾಗತಿ, ಸಾರ್ವಜನಿಕರಿಗೂ ಒಂದು ಒಳ್ಳೆ ಕೆಲಸ ಮಾಡಿ ತೋರಿಸಿದಂಗಾಗತಿ. ಗ್ರಾಮ ಮಟ್ಟದ ಏನ ಸಮಯ ಕುಂದ ಕೊರತೆ ಅವು ಕಮಿಟಿ ಅವರಾಗ್ಲಿ ಶಾಸಕರ ಮುಂದೆ ಲಕ್ಷ್ಯಕ್ಕೆ ತರ್ತಿರ್ತಾರ. ಈಗ ಲಕ್ಷ್ಯಕ್ಕೆ ತರುವಾರ ಯಾರಲ್ಲಿ, ಲಕ್ಷ್ಯಕ್ಕೆ ತರುವಾರ ಏಜೆಂಟ್ರ, ಸಾಮಾನ್ಯ ಜನರು ಸಾಮಾನ್ಯ ಜನರಿಗೆ ಹೋಗಕ್ಕಾಗಲ್ಲ. ಅಲ್ಲಿ ಏನಾಗೈತೆ ಅಂದ್ರೆ ಅಷ್ಟು ಶಾಸಕರು ಸುತ್ತಿದ್ದಾರೆ, ಕಾಂಟ್ರಾಕ್ಟ್ ಮಾಡೋರು ಅಂತವ್ರು ತಮ್ಮ ಅನುಕೂಲ ಆಗತಕ್ಕಂತೆ ಕೆಲಸ ಹೇಳ್ಕೊತ ಹೋಗಿರ್ತಾರ. ಅವರು ನಿಯತಾಗಿ ಇಲ್ಲಿ ರಿಯಲ್ ಆಗಿ ಏನ್ ತೊಂದರೆ ಐತೆ ಅನ್ನೋದು ಅವ್ರ ಮೆಂಬರ್ಗೆ ಗೊತ್ತಿರ್ತೈತಿ, ಆ ಚೇರ್ಮನ್ಗೆ ಗೊತ್ತಿರ್ತೈತಿ. ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ಇದೊಂದು ನಾವು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಹೇಳುವ ರಿಕ್ವೆಸ್ಟ್ ಏನಪ್ಪ ಅಂತಂದ್ರ, ಮತ್ತೆ ಚುನಾವಣೆ ಅಧಿಕಾರಿಗಳು ಇವತ್ತು MLA ಯಾಕೆ 10 ವರ್ಷ ಜಗ್ಗಿಸ್ಬಾರ್ದು, ಸರ್ಕಾರ ಯಾಕೆ 10 ವರ್ಷ ಜಗ್ಗಿಸ್ಬಾರ್ದು, ರಾಜ್ಯಪಾಲನ ಅಧಿಕಾರ ಮೇಲೆ ಯಾಕೆ ನಡೆಸಬಾರ್ದು, ಇವ್ರಿಗೆ ಯಾಕೆ MLA ಕರೆಕ್ಟ್ ಟೈಮ್ MLA ಆಗ್ಬೇಕು, MP ಆಗ್ಬೇಕು, ಇವ್ ಆಗ್ಬೇಕಾಗಿ ಸರ್ಕಾರ ಲೆವೆಲ್ದಾಗ ಇದಕ್ಕೂ ಬೇಜವಾಬ್ದಾರಿ ಮಾಡಿ ತೋರಿಸ್ಬೇಕಲ್ಲ ಸರ್ಕಾರ. ಇದಕ್ಕ ಚುನಾವಣೆ ಕಮಿಟಿ ಅಧಿಕಾರಿಗಳಿಗೆ ಹೇಳಪ್ಪ ಅಂತ ಚುನಾವಣೆ ಟೈಮ್ ಸರಿಯಾಗಿ ನಡೆಸ್ಬೇಕು. APMC ಆಗಿ 10-15 ವರ್ಷ 12 ವರ್ಷ ಇವೆಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿ ಏನ್ ವಿಕೇಂದ್ರೀಕರಣ ಮಾಡಿದಂಗೆ ಇವ್ನು ತೆಗೆದ್ಬಿಟ್ಟಿರ್ತೀವಿ. ಒಳ್ಳೇದು, ಸಾರ್ವಜನಿಕ ಅಧಿಕಾರ ಶಕ್ತಿ ಹಾಕಿರ್ತಾರ, ಮಾಡಕ್ಕಾಗ್ಲಿಕ್ಕ ತೆಗೆದು ಬಿಡ್ಲಿ, ಮಾಡಕ್ಕಾಗ್ಲಿಕ್ಕ ತೆಗೆದ್ಬಿಡುದು. ನೀನ್ ಯಾಕೆ ಉದ್ದೇಶಪೂರ್ವಕ ಇಟ್ಕೊಂಡ್ರಿ TP, ZP, ಗ್ರಾಮ ಪಂಚಾಯತಿ ಏನ್ ಉದ್ದೇಶ ಐತಿ? ಬರ್ಲಿ ಶಾಸಕರ ಬರ್ಲಿ, ಅವ್ರವ್ರ ಗಟರ್ ಮಾಡ್ಲಿ, ಅವ್ರವ್ರ ರೋಡ್ ಮಾಡ್ಲಿ, ಇದ್ಯಾರು ಬೇಕಾಗಿತ್ತು? ಐತೆ ಅನ್ನೋದಾರ ಇಲ್ಲ ಅನ್ನೋದಾರ ಗೊತ್ತಾತಂದ್ರೆ ಸಾರ್ವಜನಿಕ ಅಧಿಕಾರ ಶಕ್ತಿ ಹಾಕಿರ್ತಾರ. ದಯಮಾಡಿ ಇದನ್ನ ಎತ್ತಂದ್ರೆ ಮಾಡ್ರಿ, ಇರ್ಲಿಕ್ಕಂದ್ರೆ ತೆಗೆದಿವಂತರ ಸರ್ಕಾರಕ್ಕೆ ಒಂದು ನಾವು ವಿನಂತಿ ಪೂರ್ವಕ ಹೇಳ್ತೀವಿ. ಅದು ನೀವೇ ನಡೆಸಲಿ, ಅಧಿಕಾರ MLA ಇದ್ದವ್ರು, MP ಇದ್ದವ್ರು ಅವರ ನಡೆಸಲಿ. ಎಷ್ಟು ಬಡದಾಡ್ತಾರ ಇಲ್ಲ, 2 ವರ್ಷ ನನಗ್ ಕೊಡ್ರಿ ನಿನ್ನ ಕೊಡ್ರಿ ಅಂತೇಳಿ ಈಗ ಅದಕ್ಕೆ ಬಡದಾಡೋದು ಅವಶ್ಯಕತೆ ಇತ್ತಿದ್ದು. ಗ್ರಾಮ ಪಂಚಾಯತ್ ಮುಗಿದ್ರು ಇನ್ನೂ ಮಾಡೋ ಉದ್ದೇಶ ಇಲ್ಲ ಇಲೆಕ್ಷನ್. ಮತ್ತೆ ಈ ಉದ್ದೇಶ ಇಲ್ಲ ಅಂತಂದ್ರೆ ಈ ಸರ್ಕಾರ ಈ ಸತ್ ಏನ್ ಮಾಡಾಕತ್ತೈತಿ? ತಮ್ಮ ಅಧಿಕಾರಕ್ಕಾದ್ರೆ ಓಡಾಡ್ತಾರ. ಗ್ರಾಮ ಪಂಚಾಯತಿ ಅಧಿಕಾರ ಅಂತಂದ್ರೆ ಏನು, ಇವ್ರ ಅಧಿಕಾರ ಇಲ್ಲಿ ಅನುಭವಿಸಕ್ ಬರುದಿಲ್ಲ, ಕುಂದು ಕೊರತೆ ಸಾರ್ವಜನಿಕ ಪಬ್ಲಿಕ್ ತೊಂದರೆ ಆಗತ್ತಂತ ಇದನ್ನೆಲ್ಲ ಇದು ಮಾಡುದು.
ಅದಕ್ಕೆ ದಯಮಾಡಿ ಇದನ್ನ ಸರ್ಕಾರಕ್ಕೆ ನಮ್ಮ ಮನವಿ ಅಂತಂದ್ರೆ ಇಲೆಕ್ಷನ್ ಟೈಮ್ಗೆ ಯಾವ್ಯಾವ ನಡೆಸಿದ ಒಂದು ಎಲ್ಲ ಸರ್ಕಾರಕ್ಕೂ ಒಂದು ಚಲೋ ಒಳ್ಳೆ ರೀತಿಯಿಂದ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಒಬ್ಬ ಮಾಜಿ ಉಪಾಧ್ಯಕ್ಷರಾಗಿ ನಾನು ಗ್ರಾಮ ಪಂಚಾಯತಿ ಮಟ್ಟದ ನನಗೆ ಅನುಭವ ಇದ್ದದ ಪರವಾಗಿ ಇದನ್ನೆಲ್ಲ ವಿನಂತಿ ಪೂರ್ವಕ ಕೇಳ್ಕೊತೀವಿ. ಇಲ್ಲಪ್ಪ ಇವು ಏನಾರ 10 ವರ್ಷದಿಂದ ಜಗಿಸ್ತೀವಿ ಅಂದ್ರೆ ಅದನ್ನು ಜಗ್ಗಿಸಿ ತೋರಿಸ್ರಿ ನೋಡೋಣ. ರಾಜ್ಯಪಾಲ ರಾಷ್ಟ್ರಪತಿಗಳು ನಡೆಸ್ಲಿ, ಏನ್ ಅವಶ್ಯಕತೆ ಐತಿ ಅದ್ ನಡ್ಸಕ್ಕಾಗಲ್ಲ. ಹದಿನಾಗ ಇವ್ರ ಟೈಮ್ ಸರಿಯಾಗಿ 5 ವರ್ಷ ಅಂದ್ರೆ ಒಂದ ದಿನ ದಾಡ್ಸೋದಿಲ್ಲ. ಈ ಅಧಿಕಾರ ಅವ್ರ ಕೈ ಆಗೈತೆ ಅಂತ ಬೇಕಾದ್ರೆ ಮಾಡೋದಿಲ್ಲ. ಅದಕ್ಕ ಇದಕ್ಕೆ MLA ಆಗ್ಲಿ, CM ಆಗ್ಲಿ, MP ಆಗ್ಲಿ, ಪ್ರಧಾನಿ ಆಗ್ಲಿ, ಇವಕ್ಕೆಲ್ಲ ಗ್ರಾಮ ಪಂಚಾಯತ್ ಲೆವೆಲ್ದಾಗ ಎಲ್ಲರೂ ಇದ್ರ ಮೇಲೆ ಲಕ್ಷ್ಯ ಇರ್ಲಿ ಅಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆಯನ್ನು ಹೇಳ್ತೀನಿ. ದಯಮಾಡಿ ಇವನ್ನೆಲ್ಲ ಜಲ್ದಿ ಇವನು ಮುಗಿಸಿಕೊಟ್ರೆ ಒಳ್ಳೇದಾಗತ್ತೆ, ಸಾರ್ವಜನಿಕ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.